ಜೂಜು ಮೋಜು ಮಸ್ತಿ ಪ್ರಿಯ ಸಚಿವರೇ, ಅಧಿಕಾರಿಗಳೇ, ರಾಜಕೀಯ ನಾಯಕರೇ ಹುಷಾರ್. ಇಡಿ ನಿಮ್ಮ ಮೇಲೆ ಕಣ್ಣು ನೆಟ್ಟಿದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಜೂಜು ಮೋಜು ಮಸ್ತಿ ಪ್ರಿಯ, ಅದರಲ್ಲೂ ವಿದೇಶದ ಕ್ಯಾಸಿನೋದಲ್ಲಿ ಹೋಗಿ ಆಡುವಂತಹ ಸಚಿವರೇ, ಅಧಿಕಾರಿಗಳೇ, ರಾಜಕೀಯ ನಾಯಕರೇ ಮತ್ತಿತರೇ ಹುಷಾರ್. ಇದೀಗ ರಾಜ್ಯದ ಪೊಲೀಸರು ಮತ್ತು ಇಡಿ ನಿಮ್ಮ ಮೇಲೆ ಕಣ್ಣು ನೆಟ್ಟಿದೆ. ಒಂದು ದೊಡ್ಡ ಜಾಲ ಇದರ ಹಿಂದೆ ಬೆಂಗಳೂರಲ್ಲಿ ನೆಲೆ ಕಂಡುಕೊಂಡು ಕಾರ್ಯನಿರ್ವಹಿಸುತ್ತಿರುವುದು ಮತ್ತು ರಾಜ್ಯದ ಭಾರೀ ಹಣವನ್ನು ವಿದೇಶಗಳಿಗೆ ಸಾಗಾಣಿಕೆ ಮಾಡ್ತಿರೋದು ಅಕ್ರಮವಾಗಿ ಅದು ಪತ್ತೆ ಆಗಿದ್ದು, ಇದೀಗ ರಾಜ್ಯದ ಪೊಲೀಸರು ಇಡಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಪ್ರಭಾವಿ ಸಚಿವರು ಕೂಡ ಸೇರಿದ್ದಾರೆ, ಪ್ರಭಾವಿ ನಾಯಕರು ಕೂಡ ಸೇರಿದ್ದಾರೆ, ರಿಯಲ್ ಎಸ್ಟೇಟ್ ದಂಧೆಕೋರರು ಕೂಡ ಸೇರಿದ್ದಾರೆ. ಒಂದು ದೊಡ್ಡ ರಾಕೆಟೇ ಇಲ್ಲಿದೆ. ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರ, ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರವನ್ನು ನಿಮಗೆ ಹೇಳ್ತೀನಿ. ಕೆಲವು ದಿನಗಳ ಮೊದಲು ರಾಜ್ಯದ ಸೈಬರ್ ಪೊಲೀಸರಿಗೆ ಒಂದು ಕ್ರಿಪ್ಟೋ ಕರೆನ್ಸಿಯ ವಹಿವಾಟು ಕುರಿತು ಮಾಹಿತಿ ಸಿಗುತ್ತೆ. ಒಂದು ದೊಡ್ಡ ಮಟ್ಟದಲ್ಲಿ ಕ್ರಿಪ್ಟೋ ಕರೆನ್ಸಿ ಅಕ್ರಮವಾಗಿ ಬೆಂಗಳೂರಿಂದ ಶ್ರೀಲಂಕಾಗೆ ಹೋಗುತ್ತೆ. ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಹಣ ಕ್ಯಾಸಿನೋಗಳಿಗೆ, ಜೂಜಿನ ಅಡ್ಡೆಗಳಿಗೆ, ಅಕ್ರಮ ತಾಣಗಳಿಗೆ ಆ ಹಣ ದೊಡ್ಡ ಪ್ರಮಾಣದಲ್ಲಿ ಹರಿದು ಹೋಗೋದು ಸಿಗುತ್ತೆ. ಇದರ ಬಗ್ಗೆ ಆಶ್ಚರ್ಯಚಕಿತರಾದಂತಹ ಸೈಬರ್ ಪೊಲೀಸು ಅದರ ಹೆಜ್ಜೆ ಗುರುತುಗಳನ್ನು ಟ್ರೇಸ್ ಮಾಡಿದರೆ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಜೂಜಿನ ಜಾಹೀರಾತುಗಳನ್ನು ತೇಲ್ಬಿಟ್ಟು ಗಿರಾಕಿಗಳನ್ನು ಸೆಳೆಯುವ ವಿಚಾರ ಬೆಳಕಿಗೆ ಬರುತ್ತೆ. ಅಂದರೆ ಆ ಜೂಜಿನ ಜಾಹೀರಾತನ್ನು ನೋಡಿ ಕ್ಲಿಕ್ ಮಾಡಿದವರು ಅಥವಾ ಆಡೋದಕ್ಕೆ ಪ್ರಯತ್ನ ಪಟ್ಟವರು ಇಂಥವರ ಲೊಕೇಶನ್ನನ್ನು ಹಿಡ್ಕೊಂಡು, ಅವರ ನಂಬರ್ ಹಿಡ್ಕೊಂಡು ಜೂಜು ಅಡ್ಡೆಗಳ, ವಿದೇಶಿ ಜೂಜು ಅಡ್ಡೆಗಳ, ಕ್ಯಾಸಿನೋಗಳ ಏಜೆಂಟರು ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಅವರ ಆಸಕ್ತಿ, ಹಣ, ವಹಿವಾಟು ಎಲ್ಲವನ್ನ ತಿಳ್ಕೊಂಡು ಇಲ್ಲಿಂದ ಜೂಜಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ವಿದೇಶಗಳಿಗೆ, ಶ್ರೀಲಂಕಾಗೆ, ದುಬೈಗೆ, ಮಲೇಷಿಯಾಗೆ, ಮಾಲ್ಡೀವ್ಸ್ಗೆ ಹೋಗೋದಕ್ಕೆ ಇಲ್ಲಿಂದಲೇ ಅರೇಂಜ್ಮೆಂಟ್ ಮಾಡ್ತಾರೆ. ಅರೇಂಜ್ಮೆಂಟ್ ಹೇಗಿರುತ್ತೆ ಅಂದರೆ, ನೀವು 1 ಕೋಟಿ ಜೂಜ, 2 ಕೋಟಿ ಜೂಜ, ಆ 2 ಕೋಟಿ ರೂಪಾಯಿಯಷ್ಟು ಅಕ್ರಮವಾದಂತಹ ಕಪ್ಪು ಹಣವನ್ನು ಅನಾಮತ್ತಾಗಿ ಅವ್ರ ಹತ್ರ ಇಸ್ಕೊಂಡು ಇಲ್ಲಿಂದ ಆ ಜೂಜಾಡುವ ಕ್ಯಾಸಿನೋಗಳಿಗೆ ರವಾನೆ ಮಾಡ್ತಾರೆ. ಈಗ ಅವು ಜೂಜಾಡಕ್ಕೆ 2 ಕೋಟಿ ರೂಪಾಯಿ ಎತ್ಕೊಂಡು, 3 ಕೋಟಿ ರೂಪಾಯಿ ಎತ್ಕೊಂಡು ಜೂಜಿನ ಅಡ್ಡೆಗಳಿಗೆ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಅಕ್ರಮವಾದ ಹಣ ಅದು, ಸಿಕ್ಕಾಕೋತಾರೆ. ಏರ್ಪೋರ್ಟಲ್ಲಿ ಅಥವಾ ಫ್ಲೈಟಲ್ಲಿ ಅದನ್ನು ರವಾನೆ ಮಾಡೋಕ್ಕಾಗಲ್ಲ, ದೊಡ್ಡ ಸಮಸ್ಯೆ. ಅದರ ಬದಲಿಗೆ ಏಜೆಂಟ್ರಿಗೆ ಹಣ ಕೊಟ್ಟರೆ ಕ್ರಿಪ್ಟೋ ಕರೆನ್ಸಿಯ ಮೂಲಕ ಮತ್ತಿತರೆ ಮಾರ್ಗಗಳ ಮೂಲಕ ಬೃಹತ್ ಮೊತ್ತದ ಹಣವನ್ನು ಅವರು ಯಾವ ಕ್ಯಾಸಿನೋದಲ್ಲಿ ಆಡಬೇಕು ಅಂತ ಬಯಸ್ತಾರೋ ಆ ಕ್ಯಾಸಿನೋಗೆ ರವಾನೆ ಮಾಡ್ತಾರೆ. ಅಂಥದ್ದೊಂದು ದೊಡ್ಡ ಜಾಲ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂಡರ್ ಗ್ರೌಂಡಲ್ಲಿ ಅಂಥದ್ದೊಂದು ಏಜೆಂಟರು ಕಾರ್ಯನಿರ್ವಹಿಸ್ತಿದ್ದಾನೆ. ಇದು ಕೇವಲ ಜೂಜಿಗಷ್ಟೇ ಅಲ್ಲ, ರಾಜ್ಯದಲ್ಲಿ ದಂಡಿಗಟ್ಲೆ, ಕೋಟಿಗಟ್ಲೆ ಹಣ ಕೊಳೆಯುತ್ತಾ ಬಿದ್ದಿರುವಂತಹ ಜನ ಕೂಡ ತಮ್ಮ ಹಣ ಇಲ್ಲಿ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ ಇದ್ದರೆ ಅಪಾಯ ಅಂತ ಗೊತ್ತಾದರೆ ಆ ಹಣವನ್ನು ವಿದೇಶಕ್ಕೆ ರವಾನೆ ಮಾಡೋದಕ್ಕೂ ಕೂಡ ಈ ಏಜೆಂಟರನ್ನು ಬಳಸ್ಕೊತಿದ್ದಾರೆ. ಅಂಥದ್ದೊಂದು ಜಾಲ ಸೈಬರ್ ಪೊಲೀಸರಿಗೆ ಪತ್ತೆಯಾಗಿದೆ. ಇದು ಶ್ರೀಲಂಕಾ, ದುಬೈ, ಮಲೇಷಿಯಾ, ಮಾಲ್ಡೀವ್ಸು ಹೀಗೆ ಬೇರೆ ಬೇರೆ ಸಣ್ಣ ಸಣ್ಣ ದೇಶಗಳಿಗೆ ರಾಜ್ಯದ ಜನ ಜೂಜಾಡೋದಕ್ಕೆ ಹೋಗಲು ಮತ್ತು ಆ ಹಣವನ್ನು ರವಾನೆ ಮಾಡೋದಕ್ಕೆ ಬಳಸ್ತಾರೆ. ಈ ಹಣ ರವಾನೆ ಆದಮೇಲೆ ಫ್ಲೈಟ್ ಟಿಕೆಟು ಅವ್ರದೇ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಅವ್ರದೇ, ಅವರ ಊಟ ತಿಂಡಿಯ ವ್ಯವಸ್ಥೆನೂ ಅವ್ರದೇ, ಜೊತೆಗೆ ಯಾರಾದರೂ ಬೇಕಿದ್ರು ಲೇಡಿ ಕಂಪ್ಯಾನ್ ಆ ವ್ಯವಸ್ಥೆನೂ ಅವರೇ. ಇದು ನಿಜ ನಾನು ಹೇಳ್ತಿರೋದು. ಅಂದರೆ ಒಂದು ವ್ಯವಸ್ಥಿತವಾದಂತಹ ಜಾಲ ಅತ್ಯಂತ ಕ್ಲಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಬಗ್ಗೆ ಇದೀಗ ಸುಳಿವು ಸಿಕ್ಕಿದೆ. ವಿಶೇಷ ಅಂತಂದ್ರೆ ಇದು ಕೇವಲ ಜೂಜಾಡಕ್ಕಷ್ಟೇ ಅಲ್ಲ, ಇನ್ನಿತರೆ ಕಾರಣಕ್ಕೂ ಕೂಡ ಇಲ್ಲಿಯ ಹಣವನ್ನು ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಈ ಏಜೆಂಟರನ್ನ ಬಳಸಲಾಗ್ತಿದೆ. ಈ ಏಜೆಂಟರು ಕಪ್ಪು ಹಣದ ಕರಾಳ ದಂಧೆಯ ವಾಹಕಗಳಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಅಕ್ರಮ ಜಾಲದ ಬಗ್ಗೆ
ರಾಜ್ಯದ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ವಿಶೇಷ ಅಂತಂದ್ರೆ ಕೆಲವು ಸಚಿವರು, ರಾಜಕೀಯ ನಾಯಕರು, ರಿಯಲ್ ಎಸ್ಟೇಟ್ ದಂಧೆಕೋರರು ಇದರಲ್ಲಿದ್ದಾರೆ. ರಾಜ್ಯದ ಕೆಲವು ಸಚಿವರು ಶ್ರೀಲಂಕಾ, ದುಬೈ, ಮಲೇಷಿಯಾ, ಮಾಲ್ಡೀವ್ಸ್ ಈ ಥರದ ಬೇರೆ ಬೇರೆ ಕಡೆ, ಮಾರಿಷಸ್ಸು ಹಣವನ್ನು ಹೂಡಿದ್ದಾರೆ. ಅಲ್ಲಿಯ ಬ್ಯಾಂಕ್ಗಳಲ್ಲಿ ಹಣ ಇದೆ. ಅಲ್ಲಿಯ ಆಸ್ತಿ ಪಾಸ್ತಿಗಳಲ್ಲಿ ಬೇನಾಮಿ ಹಣವನ್ನು, ಕೋಟಿಗಟ್ಟಲೆ ಬೇನಾಮಿ ಹಣವನ್ನು ಸುರಿದಿದ್ದಾರೆ. ಕೆಲವು ಸಚಿವರು ಜೂಜಾಡಕ್ಕೂ ಹೋಗ್ತಾರೆ. ಕೆಲವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳು ಜೂಜಾಡೋದಕ್ಕೆ, ಮೋಜು ಮಸ್ತಿಗೆ ಹೋಗ್ತಾರೆ. ಈ ಎಲ್ಲ ವಿಚಾರಗಳ ಹಿಂದೆ ಈ ಏಜೆಂಟರ ಕಬಂಧ ಬಾಹುಗಳು ಚಾಚಿ ನಿಂತಿವೆ. ಬೆಂಗಳೂರಷ್ಟೇ ಇಲ್ಲ, ಪೊಲೀಸರಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ಕೇರಳದ ಕೆಲವು ಕಡೆನೂ ಕೂಡ ಈ ಏಜೆಂಟರು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಈ ಏಜೆಂಟರು ಯಾರ್ಯಾರು ಅನ್ನೋದನ್ನ ಇದೇ ಪ್ರಪ್ರಥಮ ಬಾರಿಗೆ ಅವರಿಗೆ ಪತ್ತೆ ಹಚ್ಚೋದಕ್ಕೆ, ಅವ್ರನ್ನ ಗುರ್ಸುವಂತಹ ತನಿಖೆಗೆ ಪೊಲೀಸರು ರಹಸ್ಯ ಕಾರ್ಯಾಚರಣೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ತಾವು ಏನೇನೆಲ್ಲ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ, ಇದು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಆಗುತ್ತೆ. ಅಕ್ರಮವಾಗಿ ಹಣಕಾಸು ವರ್ಗಾವಣೆ, ಕಪ್ಪು ಹಣದ ದಂಧೆಗೂ ಕೂಡ ಇದಾಗುತ್ತೆ. ಆದ್ದರಿಂದ ಈ ಸಮಗ್ರ ದಾಖಲೆಗಳ ಜೊತೆಗೆ ಸಮಗ್ರ ಮಾಹಿತಿಯನ್ನ ಇಡೀ ಗಮನಕ್ಕೆ ತರೋದಕ್ಕೆ, ಜಾರಿ ದಳದ ಗಮನಕ್ಕೆ ತರೋದಕ್ಕೆ ಪೊಲೀಸರು ನಿರ್ಧರಿಸಿದ್ದು 1-2 ದಿನಗಳಲ್ಲಿ ಸಮಗ್ರ ಮಾಹಿತಿ ಇಡಿಗೆ ಅದು ರವಾನೆ ಆಗ್ತಾ ಇದೆ. ಇದು ರಾಜ್ಯದಲ್ಲಿ ಕಂಡು ಬಂದಿರುವಂತಹ ಒಂದು ಸ್ಫೋಟಕ ವಿದ್ಯಮಾನ ಆಗಿದ್ದು, ಒಂದು ವೇಳೆ ಸಿಕ್ಕ ಮಾಹಿತಿಗಳ ಅನುಸಾರ ಇಡಿ ಏನಾದರೂ ದಾಳಿ ನಡೆಸಿ ಏನಾದರೂ ಸಿಕ್ಕಾಕೊಂಡ್ರೆ ಅದರ ಫಜೀತಿ, ಅದರ ಇಂಪ್ಯಾಕ್ಟು ದೊಡ್ಡದಾಗುತ್ತೆ. ಇದೊಂದು ದೊಡ್ಡ ಹಗರಣ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.